ಕೇಳುದಿತ್ತಂದ್ರೆ ಸರಿಯಾಗಿ ಕೇಳು, ವಿಷಯ ಕೇಳವಿದ್ದರೆ ಸರಿಯಾಗಿ ಕೇಳು, ಕೆಳಕ್ ಕೊಡ್ರು. ಇಲ್ಲಿ ಕುಂತಿಲ್ಲ ಬೆಳಗ್ಗೆ ನಿಲ್ಸಲುವಾಗಿ ಚರ್ಚೆ ಮಾಡುವಾಗ ಒಂದು ಗಂಭೀರತೆ ಇರಬೇಕು. ಏ ತಮ್ಮ ಯಾಕೆ ಮಾತಾಡ್ತೀರಿ? ಏನದ ಜಾತ್ರೆ ಮಾಡ್ರಿ? 23 ವರ್ಷ ಹಂಗ ಕುಂತೀರಿ, ಇವತ್ತೊಂದು ಗೌರವ ಬಂದದ. ಇಲ್ಲಿ ಕೂಡ್ರಿ ಕೆಳಗ. ಅವ್ರ ವಿಷಯ ಗೊತ್ತದ, ಹೇಳಾಕತ್ತಾರ, ಅದ್ರ ಸರಿಯಾದ ಗಂಭೀರತೆ ತಿಳ್ಕೋಬೇಕು. ಹುಯಿ ಅಂತೇಳಿ ಎಲ್ಲಾರು 100 ಜನ ಒಮ್ಮೆ ಕೇಳಿದ್ರೆ ಯಾರು ಕೇಳ್ತಾರ ಅದನ್ನ? ಏ ತಮ್ಮ ಸೌಂಡ್ ಕೇಳಿಸ್ಲಿಕ್ಕತ್ತದಿಲ್ಲ, ಮಾತನಾಡಬಾರ್ದು ಯಾರು. ಸರ್, ಈಗ ಕೆಲವು ವಿಷಯಗಳನ್ನು ತಾವು ಹೇಳಿರಿ. ಇದಕ್ಕೆ ನಂಬುದು ಏನದ, ಅದೇನ 2100 600 ಏನ್ ಚರ್ಚೆ ಆಯ್ತಲ್ಲ ಸರ, ನಾನು ತಮ್ಮಲ್ಲಿ ಏನು ವಿನಂತಿ ಒಂದು ಮಾಡ್ಕೊಳ್ಳು ಸರ, ಅಷ್ಟ್ ಮಾಡ್ತೀವಿ ಇಷ್ಟು ಮಾಡ್ತೀವಿ ಹಂಗ ಬೇಡ ಸರ್. ಯಾರು ಮಾತಾಡಂಗಿಲ್ಲ, ಸ್ವಲ್ಪ ಯಾರು ಒಟ್ಟ ಕೂಗ್ಬೇಡಿದು, ಮಾತಾಡೋದು ಒಟ್ಟ ಮಾಡಬೇಡ್ರಿ. ಒಂದು ವಿಷಯ ಪರಿಪೂರ್ಣ ಹೇಳ್ಬಿಡಿ ಸರ್. ಒಂದು ಪೈಲ್ ಹೊತ್ತಿಂದ ಇಷ್ಟು ಕೊಡ್ತೀನಿ ಒಂದೇದು ಸರ. ಸರ್ ಒಂದ್ ನಿಮಿಷ ಸರ್, ಎಷ್ಟು ಕೊಡ್ತೀನಿ ಅಂತ ಅದು ಒಂದೇ ಪಾಯಿಂಟು. ಎರಡನೇದಾಗಿ ಈಗ ಭಾಗದಾಗ ಇಷ್ಟ ಅಪ್ಲಿಕೇಶನ್ ಬರಂಗಿಲ್ಲ ಅರ್ಜಿ ಅಂತ ಹೇಳಿದ್ರಲ್ಲ, ಅದೊಂದು ಕ್ಲಿಯರ್ ಆಗ್ಬೇಕು ಸರ. ಇನ್ಸೂರೆನ್ಸ್ ಹೇಳಿರಿ, ಮುಗಿತದ. ನಮ್ಮದು ಒಂದ್ ಏನದ ಸರ, ನಿಮ್ಮ ನೇತೃತ್ವದೊಳಗೆ ನಾವು ಕುಂತಂತ ಮುಖ್ಯವಾದ ಬೇಡಿಕೆ ಸರ್, ವಿಶೇಷ ನೇಮಕಾತಿ ನಮ್ದು. ಮಾತಾಡಂಗಿಲ್ಲ, ವಿಶೇಷ ನೇಮಕಾತಿ ಸರ್. ಸಿಎಂ ಜೊತೆ ತಾವು, ನಮ್ಮ ಅಧ್ಯಕ್ಷರು ತಿರುಮಲೇಗೌಡರು ತಾವೆಲ್ಲ ಚರ್ಚೆ ಮಾಡಿ ಬಂದಿರಿ. ಸಿಎಂ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಒಂದಿಷ್ಟು ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತೀನಿ. ಅದೇನೋ ವಿಷಯನ ಇಲ್ಲ ಸರಿ, ಆ ವಿಷಯನ ಬರ್ತಾ ಇಲ್ಲ, ಆ ವಿಷಯ ಬರ್ತಾ ಇಲ್ಲ ಸರ್. ನೇಮಕಾತಿದ ಏನು ಮಾತಾಡ್ಲಿಲ್ಲ ನೀವು, ಅದೊಂದು ಮಾತಾಡ್ಬೇಕಲ್ಲ ಸರ್. ನಾವು ಬೆಳಗ್ಗೆ ಎಂದು ಕೂತಿದ್ದದು ಸರ್. ನೇಮಕಾತಿದ್ದು ಸಿಎಂ ಅವ್ರು ಏನ್ ಮಾತಾಡಿದ್ರು, CS ಅವ್ರು ಏನ್ ಮಾತಾಡಿದ್ರು, ನೀವೇನ್ ಚರ್ಚೆ ಮಾಡಿದ್ರಿ, ನಮಗೆ ಯಾವ ಭರವಸೆ ಕೊಡ್ತೀರಿ ಸರ್? ತಡಿರಪ್ಪ, ನಾವು ಕುಂತದ್ದು ಸರ್. ಈಗ ನೀವು ಪೈಲ್ 2000 ಏನೋ ಹೆಚ್ಚು ಮಾಡ್ತಾನಂದ್ರಿ, 2100 ಅಂದ್ರಿ, ಅಥವಾ 600 ಮಾಡ್ತಿರು. ಅದು ಪೇಮೆಂಟ್ ಏನೋ SDC ಸ್ಕೇಲ್ ಏನೈತಲ್ಲ ಸರ್, ಅಷ್ಟು ಅದನ್ನ ಮಾಡ್ರಿ. ಇನ್ಸೂರೆನ್ಸ್ ಅಂದ್ರಿ, ಆಮೇಲೆ ಹೆಣ್ಮಕ್ಳು ಡೆಲಿವರಿ ಹೋದಾಗ ಅದು ಮತ್ತೆ ಹೊಳ್ಳಿ ವಾಪಸ್ ಟ್ರೈನಿಂಗ್ ಅಂದ್ರು ಕ್ಯಾನ್ಸಲ್ ಮಾಡ್ತೇನಂದ್ರಿ, ಸಮಿತಿ ಮಾಡ್ತಾನಂದ್ರಿ, ಎಲ್ಲದಕ್ಕೂ ಓಕೆ ಸರ್. ಆದ್ರೆ ವಿಶೇಷ ನೇಮಕಾತಿ ಬಗ್ಗೆ ಒಂದೂ ಮಾತು ಬರಲಿಲ್ಲ. ಸಿಎಂ ಅವ್ರು ಏನಂದ್ರು, CS ಅವ್ರು ಏನಂದ್ರು, ಅಥವಾ ಮುಂದೆ ಮೀಟಿಂಗ್ ಮಾಡ್ತಾನಂದ್ರು ಅಥವಾ ಮಾಡಂಗಿಲ್ಲ, ಇದನ್ನ ಹೇಳ್ಬಿಡಿ ಸರ್. ಈಗ ನಮ್ಮ ಎಲ್ಲ ಹೇಳಿದ್ರು, ಅವರು ಕೂಡ ಹೇಳಿದ್ರಂತ. ಈಗ ಸಾಮಾನ್ಯ ಮುಖ್ಯಮಂತ್ರಿ ಹೇಳಿದ್ರಂದ್ರೆ, ಈಗ ಈ ವಿಷಯದ ಬಗ್ಗೆ ನಾವು ಮಾತಾಡ್ತೀನಿ, ಮಾನ್ಯ RM ಸರ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಒಂದಕ್ಕೆ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಇಬ್ರು ಕೂಡ ಸಾಕ್ಷಿ ಪಾತ್ರ ಇದ್ದಾರೆ. ಈಗ ಮುಖ್ಯಮಂತ್ರಿ ಅವರು ಕ್ಲಿಯರ್ ಆಗಿ ಹೇಳ್ಯಾರ, ಕಂದಾಯ ಸಚಿವರ ಮತ್ತು ನೀವ ಕೂಡಿ ಸಭೆ ಮಾಡಿ ಯಾವ ರೀತಿ ಇವ್ರನ್ನ ಗಟ್ಟಿಗೊಳಿಸಿ ಇವ್ರ ಪೇಮೆಂಟ್ ಫಿಕ್ಸ್ ಮಾಡಿರ್ಬೇಕು, ಅನುಕೂಲ ಇರಿ. ಇವಷ್ಟೇ ಅಲ್ಲ, ಹಿಂಗೆ ಬಹಳಷ್ಟು ಅದಾವು. ಎಲ್ಲರಿಗೂ ಒಂದು ಶಾಶ್ವತವಾಗಿ ಅನುಕೂಲ ಆಗೋ ರೀತಿ ಒಳಗೆ ಮಾಡೋನು ಅಂತೇಳಿ ಕಮಿಷನರ್ ಅವರಿಗೆ, ಮೇಡಮ್ ಅವ್ರಿಗೆ ಎಲ್ಲ ಕೂಡ ಡೈರೆಕ್ಷನ್ ಕೊಟ್ಟಾರಲ್ಲ. ನಮ್ಮ ಮುಂದೆ ಕೂಡ ಅವರು ಬಹುಶಃ ಅದನ್ನ ಹೇಳೋದ್ನಾಗ ಆಗ ಸ್ವಲ್ಪ ಮರೆತರಿಕೆ. ದಯವಿಟ್ಟು ಈ ವಿಷಯ ಬದ್ದಲ್ಲ ನಿಮ್ಮ ಅಧ್ಯಕ್ಷರು ಮೇಡಮ್ ಅವ್ರು, ಯಾಕಂದ್ರೆ ಮೇಡಮ್ಮ ಚೆನ್ನಮ್ಮಾಜಿ ಭಾಳ ಸ್ಟ್ರಾಂಗ್ ನಮಗಿಂತ, ಅವ್ರಿಗೆ ಕೂಡ ಅದರದ ಗೌರವ ಬಂದೈತಿ. ಗಂಭೀರವಾಗಿ ವಿಷಯ ಚರ್ಚೆ ಆಗೈತಿ. ತಕ್ಷಣ ಒಂದು ಸಮಿತಿ ಮಾಡ್ತಾರೋ. ಈ ಹೋರಾಟ ಬದಲ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇದ್ರ ಬದಲು ಚಿಂತನೆ ಬಹಳ ಗಂಭೀರವಾಗಿ ತಗೊಂಡಾರ. ಇಷ್ಟು ಮಾತ್ರ ಸತ್ಯ. ಆದ್ರ ಈ ಕಾಯಂಗೊಳಿಸ್ತಕ್ಕಂಥದ್ದನ್ನ ಒಂದು ಸಭೆ ಮಾಡಿ DCM ಅವರೆಲ್ಲರೂ ಕೂತ ಚರ್ಚೆ ಮಾಡಿ ಒಂದು ಗಂಭೀರತೆಗೆ ಬರ್ತು ಅಂತೇಳಿ ಒಂದು ಸಭೆನೂ ಕೂಡ ತಕ್ಷಣ ಮಾಡ್ರಿ. IAS ಅಧಿಕಾರಿಗಳು ಒಂದು 4-5 ದಿವಸ ಮಾಡ್ಬೇಕಂತೇಳಿ ಕೂಡ ಡಿಸ್ಕಷನ್ ಮಾಡಿದಾರ. ಅವಾಗ ಅವ್ರು ಏನ್ ಡಿಸ್ಕಷನ್ ಮಾಡ್ತಾರೋ ಅವಾಗ ನಿಮ್ಮವರು ಕೂಡ ಅಲ್ಲಿ ಅಧ್ಯಕ್ಷರು ಹಲವಾರು ಮುಖಂಡರು ಕೂಡ ಇರ್ತಾರೋ, ಚರ್ಚೆ ನಡೀತೈತಿ. ದಯವಿಟ್ಟು ನನ್ನ ವಿಚಾರೇನ ಬಹಳ ಗೌರವಯುತವಾಗಿ ಒಂದು ಗೌರವ ಸಿಕ್ಕತ್ ಇವತ್ತ ನಿಮಗೆ ಕಾಯಂಗೊಳಿಸದೇ ಇರ್ಬೋದು. ಆದ್ರೆ ನಿಮಗೆ ಏನು ಅನ್ಯಾಯ ಆಗತೈತಿ ಆ ವಿಷಯ ಬದಲು ಗಂಭೀರತೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಬಂದೈತಿ, ನಿಮ್ಮ ಕಂದಾಯ ಮಂತ್ರಿಗೆ ಕೂಡ ಬಂದಿರತಕ್ಕಂಥದ್ದು, ನಿಮ್ಮ ಅಧಿಕಾರಿಗಳಿಗೆ ಕೂಡ, ನಿಮ್ಮ ಕಟಾರೆ ಸಾಹೇಬ್ ಇರಲಿ ಇವ್ರಿರ್ಲಿ ಇವ್ರಿಗೆಲ್ಲರಿಗೂ ಕೂಡ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಸಹಿ ಮಾಡಿ ಇದನ್ನ ತಕ್ಷಣ ಇವರಿಗೆ ನಾಳಿಂದ್ರೆ ಕೆಲಸಕ್ಕೆ ಹೋಗ್ಬೇಕು, ಅವ್ರು ಯಾವ ಸವಲತ್ತುಕೊಳ್ಬೇಕು ಕಮಿಷನರ್ ಸಾಹೇಬ್ರ
ನೀವು ತಕ್ಷಣ ಅನುಕೂಲ ಮಾಡ್ರಿ. ಅವರಿಗೆ ಪೇಮೆಂಟ್ ಕೂಡ ಪೇಮೆಂಟ್ ಹಿಂಗ್ ಸುತ್ತ ಆಸೆ ಬರ್ತೈತೆ ನಿಮ್ಮದು. ಬೆಂಗಳೂರಿಗೆ ಬಂದ ಈ ಟಜರಿಗೆ ಬಂದು ಬಿದ್ದ ಇನ್ನು ಹಿಂಗ ಆಗಂಗಿಲ್ಲ. ಇದನ್ನ ಅಲ್ಲೇ ತಕ್ಷಣ ಇವ್ರಿಗೆ ಪೇಮೆಂಟ್ ಆಗೋ ರೀತಿ ಒಳಗ ಅನುಕೂಲ ಮಾಡಿ ಕೊಡ್ಬೇಕಂತ ಕೂಡ ಮುಖ್ಯಮಂತ್ರಿ ಇವ್ರು ಡೈರೆಕ್ಷನ್ ಕೊಟ್ಟಾರ. ಪೇಮೆಂಟ್ ಲೇಟ್ ಆಕೈತಿ, ಇವೆಲ್ಲ ವಿಷಯ ನಿಮ್ಮ ಅಧ್ಯಕ್ಷ ಏನೇನು ಪ್ರಸ್ತಾವನೆ ಮಾಡಿದಾರೋ ಇವೆಲ್ಲ ಹಲವಾರು ವಿಷಯಗಳು. ಯಾಕಂದ್ರೆ ಅಲ್ಲಿ ನಿಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಬಹಳ ನನಗಿಂತ ಹೆಚ್ಚು ಅವರ ಮಾತಾಡ್ಯಾರ. ಇವೆಲ್ಲ ವಿಷಯ ಚರ್ಚೆ ಆಗ್ಯಾವ. ನಾವೇನತ್ತು ನೀವು ಇವತ್ತ ಕಾಯಂಗೊಳಿಸ್ರಿ ಅನ್ನೋ ಅವ್ರನ್ನು ಕೂಡ ಸಸ್ಪೆಂಡ್ ಆದವ್ರು ಕೂಡ ಹೊಳ್ಳಿ ನೇಮಕಾತಿ ಮಾಡ್ಕೋಬೇಕು. ಏನೇನು ಅನುಕೂಲ ಬೇಕು ಮಾಡ್ಬೇಕಂತೇಳಿ ಇವ್ರು ಮುಖ್ಯಮಂತ್ರಿ ಅವ್ರಿಗೆ ಇವ್ರು ಡೈರೆಕ್ಷನ್ ಕೊಟ್ಟಾರ. ಅದಕ್ಕೆ ಅವ್ರು ಒಂದು ಸಮಿತಿ ಮಾಡಿರಪ್ಪ ಅಂತಂದ್ರ ಆ ಸಮಿತಿ ಒಳಗೆ ಚರ್ಚೆ ಆಗಿ ನಿರ್ಣಯ ಆಗಿ ಇವ್ರು ಸರ್ಕಾರಕ್ಕೆ ಶಿಫಾರಸು ಮಾಡಿರಪ್ಪ ಅಂದ್ರೆ ಆ ಪ್ರಕಾರ ಕೆಲಸಗಳು ಆಗ್ತಾವು ಅನ್ನುವಂತ ಚಿಂತನೆ ಅವ್ರಿಗೆ. ಇವ್ರಿಗೆ ಯಾರಿಗೂ ನಿಮ್ಮ ಅಧ್ಯಕ್ಷರಿಗೂ ಹೇಳಕ್ ಬರುವತ್ತು, ಕಮಿಷನರ್ ಸಾಹೇಬ್ಗೂ ಹೇಳಕ್ ಬರುವತ್ತು, ಅದೇನೋ ಗೊತ್ತಿಲ್ಲ ಅವ್ರಿಗೆ. ಪಾಪ ಕನ್ಫ್ಯೂಸ್ ಹೆಚ್ಚ ಕಡಿಮೆ. ಯಾಕಂದ್ರ ನೀವೆಲ್ಲ ಒಂದೀಟ ಬದಲಾವಣೆ ಆಗೈತಿ ನನಗ ಅನಿಸ್ತೈತಿ. ನಾವೇನ್ ಆಟ ಹಗರವಾಗಿ ಒಪ್ಪುಗೋ ಮಕ್ಕಳಲ್ಲ, ನಾವೇನ್ ಎಲ್ಲದಕ್ಕೂ ಗಟ್ಟಿದು. ಆದ್ರ ಇದ್ರ ಬದಲ ಮುಖ್ಯಮಂತ್ರಿ ಚರ್ಚೆ ಮಾಡಿ ತಲೆ ಗಂಭೀರತೆ ತಗೊಂಡಾರ. ಎಲ್ಲ ಚೀಫ್ ಸೆಕ್ರೆಟರಿ ಗಂಭೀರತೆ ತಗೊಂಡಾರ, ನಿಮ್ಮ ಕಮಿಷನರ್ ತಗೊಂಡಾರ, ಅವ ಯಾರಪ್ಪ ಕಟಾರೆ ಸಾಹೇಬ್ ಕೂಡ ಅವಂಗೂ ಗಂಭೀರತೆ ಹೇಳೈತಿ. ಎಲ್ಲರಿಗೂ ಕೂಡ ಅಧಿಕಾರಿಗಳು ಇದ್ರ ಬದಲು ಗಂಭೀರವಾಗಿ ಮುಖ್ಯಮಂತ್ರಿ ಮನವರಿಕೆ ಮಾಡ್ತಕ್ಕಂಥದ್ದು ಮಾಡ್ಯಾರು. ಅವ್ರಿಗೆ ಏನೇನು ಅನುಕೂಲ ಬೇಕು, ಅವ್ರಿಗೆ ಯಾವ ರೀತಿ ತೊಂದರೆ ಆಗೋರು ನಾಳಿದ್ರೆ ಕೆಲಸಕ್ಕೆ ಹತ್ತಬೇಕು ಆ ರೀತಿ ಒಳಗೆ ಕಮಿಷನರ್ ಸರ್ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು ಆಗೈತೆ. ಆದ್ರೆ ಏನ ಇಂತಿಷ್ಟ ಪಗಾರ ಫಿಕ್ಸ್ ಮಾಡ್ರಿ ಅಂತೇಳಿ ನಾವು 10 ಪಟ್ಟು ನಿಮ್ಮ ಸಂಬಂಧ ಒತ್ತಾಯನ್ನು ಮಾಡಿ ಬಂದು 50,000 ರೂಪಾಯಿ ಇವ್ರು ಪಗಾರ ಕೊಡ್ಲೇಬೇಕು ಅಂತೇಳಿ ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಹಲೋ, ಏನ್ ಕೇಳಿದ್ರಿ ಈಗ ನಿಮ್ಮ ಮುಂಚಿನ ಇಲ್ಲಿ ನಮ್ಗೆಲ್ಲರಿಗೆ ಒಂದು ಬೆಲೆ ಸಿಕ್ಕೈತಿ, ಅದಕ್ಕೆ ನಾವು ಒಪ್ಕೋತೀವಿ. ಈಗ ಅವ್ರೇನ್ ಹೇಳ್ತಾರ, ನೀವು 2,000 ಕೊಡ್ತೀವಿ, ಅದು ಎಷ್ಟೋ ಕೊಡ್ತಾರ, ಕೆಲ್ಸಕ್ಕೆ ಹಾಕ್ತಾವ್ರಿ. ಸರ್ ಸರ್ ಏನಾಗೈತಿ ಸಮಸ್ಯೆ, ಈಗ 23 ಕೇಸ್ ಕೊಡ್ತಾರ, ಓಕೆ. ಒಂದ್ ತಾಲೂಕಲ್ಲಿ 3 ತಿಂಗಳೊಳಗೆ ಒಂದು ಆಲ್ಮೋಸ್ಟ್ ಕೇಸ್ ಮುಗಿತಾವ ಸರ್. ಮುಗಿದ ಪಟ್ಟಿಗೆ ಇವ್ರು ಏನ್ ಮಾಡ್ತಾರ, ನಮ್ಮನ್ನ ಆಕಾರ ಬಂದಿಗೆ ಹಾಕ್ಲಿ ಅಥವಾ ಸ್ವಾಮಿತ್ವ ನಕ್ಷೆ ಯೋಜನೆ ಇದಾವ್ರಿ ಅಲ್ಲಿ ಹಾಕ್ತಾರ. ಅಲ್ಲಿ ಸರಿಯಾದ ಪೇಮೆಂಟ್ ಸ್ಟ್ರಕ್ಚರ್ ಇಲ್ಲ ಸರ್. ದಯವಿಟ್ಟು ನಾ ಕೇಳ್ತೀನಿ, ಯಾಕಂದ್ರ ನಾ ಇನ್ನೊಂದು ಹೇಳ್ತೇನ್ರಿ, ಈ ಕೆಲಸ ಈಗ ಬಿಟ್ರು ಖುಷಿ ಐತೆ ಸರ್ ನಮ್ಗ. ಎಲ್ಲರೂ ಕೆಲಸ ಬಿಟ್ರು ಖುಷಿ ಐತೆ. ಯಾಕಂದ್ರೆ ಇವ್ರ ಉದ್ದೇಶ ಏನು, ಸ್ವಾಮಿತ್ವ ನಕ್ಷೆಗೆ ಹಾಕ್ತಾರೆ ಸರ್. 3,000 ರೂಪಾಯಿ ತಗೊಂಡು ಕೆಲಸ ಮಾಡಿ 6 ತಿಂಗಳವರೆಗೂ 8,000 ನಾನು ಫ್ಯಾಮಿಲಿ ಮಾಡಕ್ ಸಾಧ್ಯ ಇಲ್ಲ. ಇವ್ರು ಯಾವ್ದೋ ಒಂದು ಪೇಮೆಂಟ್ ಸ್ಟ್ರಕ್ಚರ್ ಓಕೆ, ಫೈಲ್ ಮ್ಯಾಗ ನೀವೇನ್ ಮಾತಾಡ್ತಾರಲ್ಲ, ಫೈಲ್ ಮ್ಯಾಗ ಎಷ್ಟು ಪೇಮೆಂಟ್ ಸೆಟ್ ಮಾಡ್ತಾರ ಮಾಡ್ಲಿ. ಬಟ್ ನಕ್ಷೆ ಮತ್ತು ಆ ಸ್ಕೀಮ್ಗಳಿಗೆ ಹಾಕಿದಾಗ ನಮ್ಮ ಪಗಾರ ಹೆಂಗೆ, ಎಕ್ಸಾಂಪಲ್ ಹೇಳ್ತೇನ್ರ, ಈಗ ನನ್ನ ಹಾಕಿರೋ ಒಂದು ತಾಲೂಕು ಹಾಕಿ ನಾ ಎಕ್ಸಾಂಪಲ್ ನಾವು 3 ತಿಂಗಳಾಗ ತಾಲೂಕಿನ ಕೇಸ್ ಮುಗಿತಾವ ಸರ್. ನೆಕ್ಸ್ಟ್ ಏನು, ಅವ್ರು ನಮ್ಮನ್ನ ನಕ್ಷೆಗೆ ಹಾಕ್ತಾರೆ. ನಕ್ಷೆಗೆ ಹಾಕಿದ್ರೆ ಪೇಮೆಂಟ್ ಸ್ಟ್ರಕ್ಚರ್ ಇಲ್ಲ. ಅಲ್ಲಿ ಮತ್ತು ಒಂದು ಮನಿ ಅಳತೆ ಮಾಡಿದ್ರೆ 50 ರೂಪಾಯಿ ಕೊಟ್ಟು 20 ರೂಪಾಯಿ ಕೊಡ್ತೇವೆ. ಆಕಾರ ಒಂದು ಸೇಮ್ ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಒಳಗಾರ ಪ್ರತಿಯೊಂದಕ್ಕೂ ಯಾವ್ದು ಪೇಮೆಂಟ್ ಸ್ಟ್ರಕ್ಚರ್ ಇಲ್ಲ. ಅಲ್ಲಿ ಓವರ್ ಆಲ್ ಸ್ಯಾಲರಿ ನಮಗೆ ಬರತ್ರಿ, ತಿಂಗಳಿಗೆ 4,050 ಬರತ್ರಿ, ಒಬ್ಬೊಬ್ಬರಿಗೆ 3,000 ಬರುತ್ತೆ. ಅವಾಗ ನಾವ್ ಹೆಂಗ್ ಬದುಕಬೇಕಂತ ನಾ ಏನ್ ಕೇಳತ್ತಂತ ಸರ್, ನಾ ಏನ್ ಕೇಳತ್ತನ್ರಿ ಸರ್, ನಾನ್ ಕೇಳತ್ತನ್ರಿ ಸರಿ. ಈಗ ಕೇಳ್ರಿ, ಇದೇನು ವಿಷಯಗಳು ಅದಾವಲ್ಲ ನಿಮ್ಮ ಅಧ್ಯಕ್ಷ ಎಲ್ಲಾ ಕೂಡ ಮುಖ್ಯಮಂತ್ರಿ ಗಮನಕ್ಕ ಇದೇನ್ ಹೇಳ್ಯಾರಲ್ಲ, ಎಲ್ಲಾ ಲೋಪದೋಷಗಳ ಎಲ್ಲೆಲ್ಲಿ ಸರ್ವೆ ಒಳಗೆ ಮಿಸ್ಟೇಕ್ ಆಗಿ ನಮಗೆ ಹಣಕಾಸಿನ ನೆರವು ಆಗುದಿಲ್ಲ, ಈ ಎಲ್ಲಾ ವಿಷಯಗಳು ಚರ್ಚೆ ಆಗಿದಾವ. ನಿಮ್ಮ ಅಧ್ಯಕ್ಷರು ಕೂಡ ಮುಖ್ಯಮಂತ್ರಿಗೆ ಹೇಳ್ಯಾರು. ಅದಕ್ಕಾಗಿ ಒಂದು ಸಲಹಾ ಸಮಿತಿ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿರ್ತಕ್ಕಂಥದ್ದು. ಇದು ಕೊನೆ ಹೋರಾಟ ಆಗುತ್ತೆ ಸರ್. ಯಾವ್ದಾಗ್ಲಿ ಕೊನೆ ಹೋರಾಟ ಆಗುತ್ತೆ. ಪ್ಲೀಸ್ ಇವ್ರು ರಿಕ್ವೆಸ್ಟ್ ಅವರಿಂದ ಕೇಳ್ರಿ, ಏನ್ ಮಾಡ್ತಾರ ಆ ಪ್ರಾಜೆಕ್ಟ್ಗಳು ಯಾವ ರೀತಿ ಮಾಡ್ತಾರ ಅಂತ ಹೇಳಿ ಸರ್. ಯಾಕಂದ್ರ ನಾವೇನು ಮಾಡಕ್ ಸಾಧ್ಯ ಇಲ್ಲ ಕೆಲಸ ಸರ್. ಆಮೇಲೆ ಸ್ನೇಹಿತರೆ, ಈಗೇನು ಅವ್ರು ಕೇಳ್ತಾ ಇದ್ದಾರೆ, ಈ ವಿಚಾರ ನಾನು CM ಅವ್ರ ಮುಂದೆನೂ ಇಟ್ಟಿದ್ದೀವಿ. ಅದಕ್ಕೆ ಸರ್ಗೆ ಅವ್ರಿಗೆ ಗೈಡೆನ್ಸ್ ಹೇಳಿದ್ದಾರೆ. ಅವ್ರು ಇವಾಗ ಏನು ಸಮಿತಿ ಮಾಡಿದ್ದಾರೆ, ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿದೆ. ಆದರೆ ಏನು ಇವಾಗ ನಾವು ಸಮಿತಿ ಇದೆ, ಈ ಸಮಿತಿನ ಚರ್ಚೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಏಕಾಏಕಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು.